ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಆಗಬಾರ್ದು ಅಂದರೆ ಇವಾಗ ನಾನು ಹೇಳುವಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ತಿನ್ನಬಾರ್ದು. ಇವಾಗ ಮಿಕ್ಸ್ ಮಾಡಿ ಈ ಥರ ತಿನ್ನೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡಿ ತಿನ್ನಬಾರ್ದು ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಒಂದು ಒಳ್ಳೆ ಆರೋಗ್ಯಕ್ಕಾಗಿ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಯುರ್ವೇದದ ಪ್ರಕಾರ ವಿರುದ್ಧ ಸ್ವಭಾವವಿರುವ ಆಹಾರ ಪದಾರ್ಥಗಳನ್ನು ನಾವು ಒಟ್ಟಿಗೆ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಕೆಟ್ಟ ಪರಿಣಾಮವನ್ನು ಅದು ಬೀರುತ್ತೆ. ಯಾವುದೇ ಕಾರಣಕ್ಕೂ ವಿರುದ್ಧ ಸ್ವಭಾವವಿರುವ ಆಹಾರ ಪದಾರ್ಥಗಳನ್ನು ನಾವು ಒಟ್ಟಿಗೆ ಸೇವಿಸಬಾರ್ದು. ಇದರಿಂದ ಜೀರ್ಣಶಕ್ತಿಯೂ ಸಹ ಕಡಿಮೆ ಆಗುತ್ತೆ, ಹಾಗೆ ಜಠರದ ಸಮಸ್ಯೆಗೂ ಕೂಡ ಇದು ಕಾರಣ ಆಗುತ್ತೆ. ಹಾಗಾಗಿ ಅಂದರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡಿ ತಿನ್ನಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ಒಂದೊಂದಾಗಿ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಫಸ್ಟ್ನೇದು ಬಂದುಬಿಟ್ಟು, ಯಾವುದೇ ಹುಳಿ ಪದಾರ್ಥ ಸೇವಿಸಿದ ನಂತರ ಹಾಲನ್ನು ಕುಡಿಬಾರ್ದು. ಇವಾಗ ಯಾವುದೋ ಒಂದು ಹುಳಿಯಾಗಿರುವ ಒಂದು ಪದಾರ್ಥವನ್ನು ನಾವು ತಿಂದ್ವಿ ಅಂದರೆ ಅದರ ತಕ್ಷಣ ನಾವು ಹೋಗ್ಬಿಟ್ಟು ಒಂದು ಲೋಟ ಹಾಲು ಕುಡಿಯೋದು ಆ ಥರ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು, ಜೇನುತುಪ್ಪ ಹಾಗೂ ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇವಿಸಬಾರ್ದು. ಇವಾಗ ಅಂದ್ಕೊಳ್ಳಿ, ಜೇನುತುಪ್ಪ ಒಂದು ಸ್ಪೂನಷ್ಟು ತೊಗೊಂಡಿದ್ದೀರಿ ಅಂದರೆ ತುಪ್ಪನೂ ಒಂದು ಸ್ಪೂನಷ್ಟು, ಈ ಥರ ಈಕ್ವಲ್ ಆಗಿ ನಾವು ಯಾವುದೇ ಕಾರಣಕ್ಕೂ ಜೇನುತುಪ್ಪ ಮತ್ತು ತುಪ್ಪನ ತೊಗೊಬಾರ್ದು. ಇದು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು. ನೆಕ್ಸ್ಟ್, ಪಾಯಸದ ಜೊತೆ ಹುಳಿ ಪದಾರ್ಥವನ್ನು ಸೇವಿಸಬೇಡಿ. ಇವಾಗ ಪಾಯಸ ಏನೋ ತಿಂತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅದ್ರ ಜೊತೆಗೆ ತುಂಬ ಹುಳಿ ಇರೋದು ಯಾವುದೋ ಒಂದು ಐಟಮ್ ತಿನ್ನೋದು, ಎರಡು ಒಟ್ಟಿಗೆ ತಿನ್ನೋದು, ಈ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೆಕ್ಸ್ಟು, ಕಡಲೆಕಾಯಿ ತಿಂದ ನಂತರ ನೀರನ್ನು ಕುಡಿಬಾರ್ದು. ಇವಾಗ ಕಡಲೆಕಾಳು ಏನಾದ್ರು ತಿಂದ್ವಿ ಅಂದರೆ ಅದು ತಿಂದ ತಕ್ಷಣ ಹೋಗ್ಬಿಟ್ಟು ನೀರು ಕುಡಿಯೋದು ಅದು ಮಾಡಬಾರ್ದು. ಒಂದು ಅರ್ಧ ಗಂಟೆನಾದ್ರು ನಾವು ಗ್ಯಾಪ್ ಕೊಟ್ಬಿಟ್ಟು ನೀರನ್ನು ಕುಡಿಬೇಕು. ಆವಾಗ ನೀಟಾಗಿ ಅದು ತಿಂದಂತಹ ಕಡಲೆಕಾಯಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಆವಾಗ ಯಾವುದೇ ಥರದ ಸಮಸ್ಯೆ ನಮ್ಮ ದೇಹಕ್ಕೆ ಆಗೋದಿಲ್ಲ. ನೆಕ್ಸ್ಟು, ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರ್ದು. ಇವಾಗ ಯಾವುದೋ ಒಂದು ಹುಳಿಯಾಗಿರೋ ಹಣ್ಣನ್ನು ತಿಂತಾಯಿದ್ವಿ ಅಂತ ಅಂದ್ಕೊಂಡ್ರೆ, ಇವಾಗ ಆರೆಂಜ್ ಹಣ್ಣು ತಿಂತಾಯಿದ್ವಿ ಅಂದರೆ ಅದ್ರ ಜೊತೆಗೆ ನಾವು ಸ್ವೀಟ್ ಆಗಿರುವಂತಹ ಒಂದು ಸಪೋಟನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ತಿನ್ನಬಾರ್ದು. ಯಾಕೆಂದರೆ ಅವೆರಡೂ ವಿರುದ್ಧ ಆಹಾರ ಪದಾರ್ಥಗಳಾಗಿರ್ತವೆ. ನೆಕ್ಸ್ಟ್, ಕುದಿಯುವ ನೀರಿಗೆ ಜೇನುತುಪ್ಪವನ್ನು ಸೇರಿಸಬಾರ್ದು. ಇವಾಗ ನೀರು ಕುದೀತಾ ಇರುತ್ತೆ ಅಂದರೆ ಅದಕ್ಕೊಂದು ಸ್ವಲ್ಪ ಜೇನುತುಪ್ಪವನ್ನು ಬಿಸಿ ಹಾಕ್ಕೊಂಬಿಟ್ಟು ಕುಡಿತಾರೆ. ಇವಾಗ ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕ್ಕೊಂಬಿಟ್ಟು ಕುಡಿತಾರೆ ಕೆಲವೊಬ್ಬರು. ಸೊ ಆ ಥರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬಿಸಿ ನೀರಿಗೆ ಜೇನುತುಪ್ಪನ ಸೇರಿಸಿದರೆ ಅದು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಬಿಸಿ ಅಡುಗೆ ಹಾಗೂ ತಂಗ್ಳ ಅಡುಗೆನ ಒಟ್ಟಿಗೆ ಸೇವಿಸಬಾರ್ದು. ಇವಾಗ ಅಂದ್ಕೊಳ್ಳಿ, ಒಂದು ಬಿಸಿಯಾಗಿರೋದು ಏನೋ ಒಂದು ಉಪ್ಪಿಟ್ಟು ಮಾಡ್ಕೊಂಡಿರ್ತಾರದು ಅಂದ್ಕೊಳ್ಳಿ, ಆವಾಗ ರಾತ್ರಿ ಅನ್ನ ಒಂದು ಸ್ವಲ್ಪ ಉಳಿದಿತ್ತು ಅಂತ ಚಿತ್ರಾನ್ನ ಕೈ ಇಟ್ಕೊಂಡ್ಬಿಟ್ಟು ರಾತ್ರಿ ಅನ್ನನೂ ಮತ್ತು ಬಿಸಿಯಾಗಿರೋ ಉಪ್ಪಿಟ್ಟನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಈ ಥರ ಎಕ್ಸಾಂಪಲ್ ನಾನು ಹೇಳಿದ್ದು. ಈ ಥರ ಬಿಸಿ ಅಡುಗೆ ಮತ್ತು ತಂಗ್ಳನ್ನ ಅಡುಗೆನ ಒಟ್ಟಿಗೆ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಇವೆರಡು ವಿರುದ್ಧ ಆಹಾರ ಪದಾರ್ಥಗಳಿರ್ತವೆ. ಸೊ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತಿಂದರೆ ನಮ್ಮ ದೇಹಕ್ಕೆ ತೊಂದರೆಯನ್ನು ಆಗುತ್ತೆ. ನೆಕ್ಸ್ಟು, ತುಳಸಿ ಜೊತೆಗೆ ಹಾಲನ್ನು ಸೇವಿಸಬಾರ್ದು. ಇವಾಗ ತುಳಸಿ ಏನೋ ನಾವು ಕಿತ್ಕೊಂಡು ಎಲೆಗಳನ್ನು ತಿಂತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ತಕ್ಷಣ ಹಾಲು ಕುಡಿಯೋದು ಆ ಥರ ಮಾಡಬಾರ್ದು. ಇವಾಗ ತುಳಸಿ ಎಲ್ಲ ತಿಂದ್ವಿ ಅಂದರೆ ತಕ್ಷಣ ಹೋಗಿ ಇಮಿಡಿಯೇಟಾಗಿ ಹಾಲು ಕುಡಿಬಾರ್ದು. ಒಂದು ಅರ್ಧ ಗಂಟೆ ಗ್ಯಾಪವರೆ ಕೊಟ್ಬಿಟ್ಟು ನಾವು ಕುಡಿಬೇಕು. ನೆಕ್ಸ್ಟು, ಮೂಲಂಗಿ ನುಗ್ಗೆಕಾಯಿ ಜೊತೆಗೆ ಹಾಲು ಸೇವಿಸಬಾರ್ದು. ಇವಾಗ ಮೂಲಂಗಿ ನುಗ್ಗೆಕಾಯಿನೂ ಹಾಕ್ಬಿಟ್ಟು ಏನೋ ಒಂದು ಸಾಂಬಾರು ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಇವಾಗ ಸಾಂಬಾರು ಖಾರ ಇದೆ ಅಂತ ಮಕ್ಕಳಿಗಾಗಲಿ ಊಟ ಮಾಡಿಸೋಕ್ಕೆ ಸ್ವಲ್ಪ ಅದ್ರ ಜೊತೆಗೆ ಹಾಲು ಮಿಕ್ಸ್ ಮಾಡ್ಕೊಂಡು ಅನ್ನೋದಲ್ಲಿ ಆ ಸಾಂಬಾರಿಗೆ ಊಟ ಮಾಡಿಸೋದು, ಈ ಥರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೂಲಂಗಿ ನುಗ್ಗೆಕಾಯಿ ಜೊತೆಗೆ ಹಾಲು ಸೇವಿಸಿದರೆ ಅದು ಕೂಡ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಇವೆರಡು ವಿರುದ್ಧ ಆಹಾರ ಪದಾರ್ಥಗಳಾಗಿರುತ್ತವೆ. ಹಸಿ ತರಕಾರಿ ಜೊತೆಗೆ ಬೆಣ್ಣೆ ಸೇವಿಸಬೇಡಿ. ಇವಾಗ ಹಸಿಯಾಗಿರೋ ತರಕಾರಿನೆಲ್ಲ ನಾವೇನೋ ಒಂದು ಸಲಾಡ್ ಥರ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನೋದು, ಈ ಥರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೆಕ್ಸ್ಟ್, ಮಜ್ಜಿಗೆ ಹಾಗೂ ಮೊಸರಿನ ಜೊತೆ ತುಪ್ಪ ಸೇವಿಸಬೇಡಿ. ಮಜ್ಜಿಗೆ ಮೊಸರು ತಿನ್ನಬೇಕಾದ್ರೆ ಅದ್ರ ಜೊತೆಗೆ ನಾವು ತುಪ್ಪನ ಹಾಕ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟು, ಜೇನುತುಪ್ಪ ಬಿಸಿ ಮಾಡಿ ಸೇವಿಸಬಾರ್ದು. ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ಮಾಡ್ಕೊಂಡ್ಬಿಟ್ಟು ಸೇವಿಸಬಾರ್ದು. ಅದು ಕೂಡ ಹಾನಿಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟು, ಚಹಾ ಅಥವಾ ಕಾಫಿಯನ್ನು ಕುಡಿದ ತಕ್ಷಣ ತಣ್ಣೀರನ್ನು ಕುಡಿಯಬಾರ್ದು. ಇವಾಗ ಕೆಲವರಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಟೀ ಮತ್ತು ಕಾಫಿ ಕುಡಿದ ತಕ್ಷಣ ಬಾಯೆಲ್ಲ ಸ್ವೀಟ್ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಅವ್ರು ಕುಡಿತಾರೆ, ಬಾಯಲ್ಲಿ ಸ್ವೀಟ್ ಕಮ್ಮಿ ಆಗಲಿ ಅಂತೇಳಿ. ಸೊ ಈ ಥರ ತಪ್ಪನ್ನೇ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಟೀ ಮತ್ತು ಕಾಫಿ ಕುಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬಾರ್ದು. ಮೊಸರು ಮತ್ತು ಚೀಸನ್ನು ಒಟ್ಟಿಗೆ ಸೇವಿಸಬಾರ್ದು. ಇವೆರಡೂ ಕೂಡ ಆಪೋಸಿಟ್ ಆಗಿರುವ ಆಹಾರ ಪದಾರ್ಥಗಳು. ಮೊಸರು ಮತ್ತು ಚೀಸನ್ನು ಯಾವುದೇ ಕಾರಣಕ್ಕೂ ಒಟ್ಟಿಗೆ ತಿನ್ನಬಾರ್ದು. ಮೊಸರು ಮಜ್ಜಿಗೆ ಜೊತೆ ಬಾಳೆಹಣ್ಣನ್ನು ಸೇವಿಸಬಾರ್ದು. ಮಜ್ಜಿಗೆ ಮೊಸರು ತಿಂದಾಗ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೆ ತಿನ್ನೋಕೆ ಹೋಗಬೇಡಿ. ನೆಕ್ಸ್ಟು, ಸಿಹಿ ಆಹಾರದೊಂದಿಗೆ ಈರುಳ್ಳಿ ಸೇವಿಸಬೇಡಿ. ಸಿಹಿ ಆಗಿರೋ ಆಹಾರ ಏನಾದ್ರು ತಿಂತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ನಾವು ಈರುಳ್ಳಿನ ನೆಂಚ್ಕೊಂತ ಆ ಥರ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದು ಕೂಡ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟು, ಜೇನುತುಪ್ಪ ಹಾಗೂ ತರಕಾರಿ ಒಮ್ಮೆಲೆ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಇವಾಗ ಜೇನುತುಪ್ಪ ತಿನ್ಬೇಕಾದ್ರೆ ಮತ್ತು ತರಕಾರಿನೂ ಹಾಗೆ, ಹಸಿ ತರಕಾರಿನೂ ಹಾಗೆ ತಿನ್ನಬಾರ್ದು. ನೆಕ್ಸ್ಟು, ಮೊಸರು ಮಜ್ಜಿಗೆ ಮತ್ತು ಬೆಣ್ಣೆ ಪಂಚಲೋಹದ ಪಾತ್ರೆಯಲ್ಲಿ ಇಟ್ಟು ಸೇವಿಸಬಾರ್ದು. ನೆಕ್ಸ್ಟು, ನೇರಳೆ ಹಣ್ಣು ತಿಂದಾಗ ಮೊಸರು ಮಜ್ಜಿಗೆ ಸೇವಿಸಬಾರ್ದು. ಇವಾಗ ನೇರಳೆ ಹಣ್ಣು ತಿಂತಾ ಇದ್ದೀವಿ ಅಂದರೆ ಆವಾಗ ತಿಂದಾದಮೇಲೆ ನಾವು ಮೊಸರು ಅಥವಾ ಮಜ್ಜಿಗೆ ಯಾವುದೇ ಕಾರಣಕ್ಕೂ ನಾವು ಕುಡಿಯೋಕ್ಕೆ ಹೋಗಬಾರ್ದು.
ಹಸಿ ತರಕಾರಿ ಜೊತೆಗೆ ಸಿಹಿ ಪದಾರ್ಥಗಳನ್ನು ಸೇವಿಸಬಾರ್ದು. ಇವಾಗ ಹಸಿ ತರಕಾರಿ ತಿಂತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ಸ್ವೀಟ್ ಆಗಿರೋ ಆಹಾರನ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಸಿಹಿ ಆಹಾರದೊಂದಿಗೆ ಮೂಲಂಗಿ ಮೆಂತ್ಯ ಸೊಪ್ಪು ಕೂಡ ಸೇವಿಸಬಾರ್ದು. ಸಿಹಿ ಆಹಾರ ಯಾವುದೋ ಒಂದು ತಿಂತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ನಾವು ಮೆಂತ್ಯ ಸೊಪ್ಪಿನ ಪಲ್ಯ ಆ ಥರ ಯಾವುದೇ ಕಾರಣಕ್ಕೂ ನಾವು ತಿನ್ನಬಾರ್ದು. ಮೆಂತ್ಯ ಸೊಪ್ಪು ಮತ್ತು ಮೂಲಂಗಿ ಅದು ಕೂಡ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಈ ಥರ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ನೆಕ್ಸ್ಟ್ ಜೇನುತುಪ್ಪ ಹಾಗೂ ತರಕಾರಿ ಒಮ್ಮೆಲೆ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇವಾಗ ಜೇನುತುಪ್ಪ ಮತ್ತು ತರಕಾರಿ ಎರಡನ್ನೂ ಕೂಡ ನಾವು ಒಟ್ಟಿಗೆ ತಿಂದಾಗ ಕೂಡ ಅದು ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೋಡಿರಲ್ಲ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬಾ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನಮ್ಮ ಆಯುರ್ವೇದದ ಪ್ರಕಾರ ವಿರುದ್ಧ ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಯಾವ ಆಹಾರ ಜೊತೆಗೆ ಯಾವ ಆಹಾರ ಮಿಕ್ಸ್ ಮಾಡಿ ತಿನ್ನಬಾರ್ದು ಅನ್ನೋ ನಾನು ಸಂಕ್ಷಿಪ್ತ ವಿವರನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಕೂಡ ತುಂಬಾ ಯೂಸ್ಫುಲ್ ಆಗೋ ವೀಡಿಯೋಸ್ನೇ ನಾನು ಹಾಕಿರೋದು. ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿಬೇಕಾದ್ರೆ ಆವಾಗ ನಿಮಗೆ ತಿಳಿಯುತ್ತೆ ಎಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕಿದ್ದೀನಿ ಅಂತ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.